ಹೆಲೋ ಅಂತಮ್ಮ. ಸೊ ಇವತ್ತು ಬಂದು ಈ ಎಲ್ಲ ಬ್ರ್ಯಾಂಡ್ಸಿನ ಎಕ್ಸ್ಪೆನ್ಸಿವ್ ಫುಡ್ ಐಟಮ್ನ ಟ್ರೈ ಮಾಡ್ತಿದ್ವಿ. ಸ್ಟಾರ್ಟಿಂಗ್ ಫ್ರಮ್ ಪಾಪ್. ಇದು ಇಲ್ಲಿ ಎಕ್ಸ್ಪೆನ್ಸಿವ್ ಐಟಮ್ ಏನಿದೆ ಅದನ್ನ ಟ್ರೈ ಮಾಡೋಣ. ಹಂಗೆ ಅವ್ನ ಹತ್ರ ತೋರಿಸಿ, ಅಲ್ಲಿ ಏನಿರ್ಬೋದು ಎಕ್ಸ್ಪೆನ್ಸಿವ್ ಐಟಮ್? ಏನಿದೆ, ಕೋಳಿ ಇದೆ, ಎತ್ಕೊಬಂದ್ರಿ. ಕೋಳಿ ಇರುತ್ತೆ. ಅದೇ ಬ್ರೋ, ಮೀನ್ಸ್ ಏನದು ದೊಡ್ಡದಾಗಿ ಇರ್ತದಲ್ಲ ಅದು ಖಾಲಿ ಅದೇನೆ ಕೋಳಿ ಅಂತಿದ್ಯಾ? ಅವ್ರ ಹತ್ರ ಹೋಗಿ ಎಕ್ಸ್ಪೆನ್ಸಿವ್ ಥಿಂಗ್ ಏನಾಯ್ತು ಅಂತ ಕೇಳ್ಕೊಬರೋಣ ಬನ್ನಿ. ವಿ ಆರ್ ಜಸ್ಟ್ ಶೂಟಿಂಗ್ ಈ ವಿಡಿಯೋ. ಎಕ್ಸ್ಪೆನ್ಸಿವ್ ಫುಡ್ ಯಾವುದೈತಿ ನಿಮ್ಮ ಹತ್ರ? ಅಲ್ಲಿ ಹಾಟ್ ಆ್ಯಂಡ್ ಮೆಸ್ಸಿಯಲ್ಲಿ ಸ್ವೀಟ್ ಚಿಲ್ಲಿ ಕೊಟ್ಬಿಡಿ. ಆಲ್ ರೈಟ್. ಸೊ ಈ 4 ಪೀಸಸ್ ಕೊರಿಯನ್ ಚಿಕನ್ ಬಂದು ಇದರ ಪ್ರೈಸ್ 523 rupees. ಸೊ ಇದನ್ನು ಫಸ್ಟ್ ನಾನು ಟ್ರೈ ಮಾಡಲ್ಲ, ನಮ್ಮ ಪಕ್ಕದಲ್ಲಿರೋ ಟ್ರೈ ಮಾಡಲಿ, ಅವರ ಎಕ್ಸ್ಪೀರಿಯನ್ಸ್ ಜೊತೆಗೆ ಆಮೇಲೆ ನಾನು ಟ್ರೈ ಮಾಡ್ತೀನಿ. ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ, ಚಿಕ್ಕ ಮಗನೂ ಹೇಳ್ತಾನೆ. ಎಕ್ಸ್ಪೀರಿಯನ್ಸ್ ಇಲ್ರಿ. ಎಕ್ಸ್ಪೀರಿಯನ್ಸ್ ನಾನು ತಿಂತಾ ಇರೋದು ಫಸ್ಟ್ ಟೈಮ್. ಓಕೆ, ಈ ಥರದ್ದೆಲ್ಲ ತಿಂದಿಲ್ಲ, ಫಸ್ಟ್ ಟೈಮು. ಹೇಗೆ ಅನಿಸ್ತೈತೆ? ಟೇಸ್ಟ್ ಇರಲಿ, ಚಿಕನ್ ಕ್ವಾಲಿಟಿ ಇರಲಿ, ಚಿಕನ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಹಾಂ, ಸ್ಪೈಸಿ ಆಗಿದೆ, ಚೆನ್ನಾಗಿದೆ. ಸ್ಪೈಸಿ ಆಗಿದೆ. ಓಕೆ, ಚೆನ್ನಾಗಿದೆ ಚಿಕನ್ನು. ಹಾಂ, ಬಟ್ ನಾವೇನು ಸ್ಪೈಸಿ ಅನ್ಕೋತೀವಲ್ಲ KFC ಕಂಪೇರ್ ಮಾಡಿದ್ರೆ, ಅದಕ್ಕಿಂತ ಆ ಸ್ಪೈಸಿನೆಸ್ ಅನ್ನೋದು ಇದ್ರಲ್ಲಿ ತಂದಿದ್ದಾರೆ ಅನ್ಕೊಂಡೆ. ಮತ್ತು ಇದರ ಜ್ಯೂಸ್ ಇದೆ. ಇದರ ಪ್ರೈಸ್ ನಿಮಗೆ ಗೊತ್ತು ತಾನೆ? ಸೊ 543 rupees, 543 ರೂಪಾಯಿ ಅಲ್ವಾ? ಸೊ ಆ ಪ್ರೈಸಿಗೆ ವರ್ತ್ ಇರುತ್ತಾ? ನಾನು ಸ್ವೀಟ್ ಬಂದು ಅಷ್ಟೊಂದು ಲೈಕ್ ಮಾಡಲ್ಲ. ಇದು ಒಂದು ಸ್ವೀಟ್ ಆ್ಯಂಡ್ ಚಿಲ್ಲಿ. ಸೇಮ್ ಚಿಲ್ಲಿ ಚಿಕನ್ ಹೆಂಗೆ ತಿಂದರೆ ಯಾವ ಟೇಸ್ಟ್ ಬರುತ್ತೋ ಆ ಆ ಟೇಸ್ಟಲ್ಲೇ ಐತೆ. ಮೋಸ್ಟ್ಲಿ ಸ್ವೀಟ್ ಆಗೈತೆ. ಪಾಪೈಸ್ ಈಸ್ ಎ ವೆರಿ ಬಿಗ್ ಬ್ರ್ಯಾಂಡು, ಅದು ಗೊತ್ತಿರೋ ವಿಷಯನೇ. ಆ್ಯಂಡ್ ಸರ್ವಿಸ್ ಎಷ್ಟಪ್ಪ, ಒಂದು 10 ನಿಮಿಷ ಆಯ್ತು ಆರ್ಡ್ರ್ ಮಾಡಿ, 10 ನಿಮಿಷದಲ್ಲಿ ಬಂದ್ಬಿಡ್ತು. ಟೇಸ್ಟಲ್ಲಿ ಒಂದು ರೀತಿ ಟ್ಯಾಂಗಿ ಫೀಲು ಐತೆ, ಸ್ವೀಟ್ ಆಗು ಐತೆ, ಖಾರ ಕಡಿಮೆ ಐತೆ, ಜ್ಯೂಸಿ ಆಗಿದೆ ಚಿಕನ್. ಮೇಲೆ ಎಲ್ಲ ಫುಲ್ ಡಿಪ್ ಮಾಡಿದ್ರೆ ಹೆಂಗಿರುತ್ತೆ, ಡಿಪ್ ಮಾಡಿ ಚಿಕನ್ ನಮ್ಮ ಕೈ ಕೊಟ್ಟರೆ ಹೆಂಗಿರುತ್ತೆ ಆ ರೇಂಜ್ ಇಟ್ಕೊಂಡ್ರೆ. ಇನ್ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಒಂದು ರೇಂಜಿಗೆ ಓಕೆ. ರೈಟ್, ಇನ್ನು ಬ್ಯಾಲೆನ್ಸ್ ಫುಡ್ ಬ್ರ್ಯಾಂಡ್ಸ್ನ ಟೇಸ್ಟ್ ಮಾಡೋದಿದೆ. ಆ್ಯಂಡ್ ಈ ಎಲ್ಲ ಜಾಗದಿಂದ ಒಂದು ಪ್ಲೇಸ್ ಇಸ್ ಕನ್ಸಿಡರ್ಡ್ ಟು ಬಿ ವಿನ್ನರ್. ನೆಕ್ಸ್ಟ್ ಸ್ಪಾಟ್ ಬಂದು ಬರ್ಗರ್ ಕಿಂಗು. ಮಚ್ಚಾ, ನಿನ್ನ ಇಂಟ್ಯೂಷನಲ್ಲಿ ಹೇಳು, ಎಷ್ಟಿರ್ಬೋದು ಇಲ್ಲಿ ಪ್ರೈಸ್ ಅಂತ? ಆಲ್ಮೋಸ್ಟ್ 150 to 200 ಇರ್ಬೋದು ಬ್ರೋ. 150 to 200 ಇಷ್ಟನಾ? ಇಲ್ಲಿ ಇನ್ನ ಜಾಸ್ತಿ ಏನಿರಲ್ಲ. ಅವ್ರ ಹತ್ರನೂ ಡೈರೆಕ್ಟಾಗಿ ಕೇಳೋಣ, ನಿಮ್ಮಲ್ಲಿ ಎಕ್ಸ್ಪೆನ್ಸಿವ್ ಬರ್ಗರ್ ಯಾವುದು? ಚಿಕನ್ ತಂದೂರಿ ಎಗ್. ಬರ್ಗರ್ ಕಿಂಗಿಂದ ಬರ್ಗರ್ ಬಂದೈತೆ. ವಾವ್, ಇಲ್ಲ ಇದು ತೆಗ್ದಾದ್ಮೇಲೆ ಹೇಳ್ಬೇಕು. ಇದ್ರಲ್ಲೂ ಒಂದು ಕವರ್ ಐತೆ ನೋಡಿ. ಮಿಸ್ಟರ್ ಪ್ರಜ್ವಲ್ ಅವರೇ, ಹೇಗಿದೆ? 1 ನಿಮಿಷ ಒರ್ಸ್ಕೊಂಡ್ಬಿಡ್ತೀನಿ ನೋಡ್ರಪ್ಪ, ಅವ್ರು ಬರ್ಗರ್ ಕೊಡೋಕ್ಕೆ 15 ನಿಮಿಷ ಮಾಡಿದ್ರೆ ವರ್ಷಕ್ಕೆ 1 ನಿಮಿಷ ಮಾಡ್ತಾನೆ. ಕ್ಲೀನಾಗಿ ಕುಕ್ ಆಗಿದೆ. ತಂದೂರಿ ಚಿಕನ್ ಅಂತಲ್ಲ, ಫ್ಲೇವರ್ ಬರ್ತೈತಾ? ಸಾಸ್ ನೋಡಿ, ತಂದೂರಿ ಸಾಸೇ ಹಾಕ್ಕೊಟ್ಟಿದ್ದಾನೆ. ಎಲ್ಲೇ ಈ ಸಾಸ್ ನೋಡ್ತಾ ಇರ್ಬೋದು, ಇದು ಹೋಲ್ ತಂದೂರಿ ಸಾಸು. ಸ್ಪೈಸಿನೆಸ್ಗೆ ಕ್ಲೀನಾಗಿ ಆನಿಯನ್ಸ್ ಎಲ್ಲ ಚೆನ್ನಾಗಿರುತ್ತೆ. 244 rupees. ಅಂದರೆ ಒಂದು ಸ್ಲೈಸು ಹಾಕ್ಕೊಂಡೆ ಅದರಲ್ಲಿ, ಚೀಸ್ ಸ್ಲೈಸು. ಸೊ ಅದೊಂದು 20 ರೂಪಾಯಿ ಸಮಥಿಂಗ್ ಜಾಸ್ತಿ ಆಯಿತು. ಬಟ್ ವರ್ತ್ ಅನಿಸ್ತೈತ ಮಚ್ಚ ನಿನಗದು? ಬರ್ತು ಆ ರೇಟಿಗೆ? ಆ ರೇಟಿಗೆ ಬರ್ತು. 200 ರೂಪಾಯಿ ಚಿಲ್ಲರೆಗೆ ಬರ್ತು ಬರ್ಗರು. ಈಗ ನಾನು ಟ್ರೈ ಮಾಡ್ತೀನಿ. ಓ, ಏನೋ ಹಿಂಗೈತಿದು. ವಾ, 244 rupeesಗೆ ನಿಜವಾಗ್ಲೂ ವರ್ತ್ ಅಂತೀನಿ ನಾನು. ಅದು ಆ ಚಿಕನ್ ಪೀಸ್ ಮಾತ್ರ ಸಾಕಾಗೈತೆ. ತಂದೂರಿ ಥರ ಅನಿಸಿಲ್ವಲ್ಲ? ನೋಡ್ತಿರ್ಬೋದು ನೋಡಿ, ಇದಕ್ಕೂ ಮೀಟಿಗೂ ಬನ್ನಿಗೂ ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ, ಅಷ್ಟು ಸಾಫ್ಟ್ ಆಗೈತೆ. ಬಟ್ ನಿಮಗೆ ಆ ತಂದೂರಿ ಫ್ಲೇವರ್ ಬರುತ್ತೆ ಅದರಲ್ಲಿ. ಬರ್ಗರ್ ಕಿಂಗು ಒಂದು ಲೆವೆಲ್ ಎಕ್ಸ್ಪೆಕ್ಟೇಷನ್ ಮೀರೈತೆ. ಈಗ ನೆಕ್ಸ್ಟ್ ಬಂದು ನಾನು ಸಬ್ವೆ ಅಲ್ಲಿ, ನನಗೆ ಗೊತ್ತಿರೋ ಮಟ್ಟಿಗೆ ರೇಟ್ ಎಲ್ಲ ಜಾಸ್ತಿನೇ ಇರುತ್ತೆ. ಮಿನಿಮಮ್ ಆಗಿ ತೊಗೋಬೇಕಂದ್ರೂ ಒಂದು 250-300 ರೂಪಾಯಿ ಇರುತ್ತೆ. ಬಟ್ ಇವ್ರ ಹತ್ರ ಎಕ್ಸ್ಪೆನ್ಸಿವ್ ಬರ್ಗರ್ ಯಾವುದಿದೆ ಬ್ರೋ? ನಿಮ್ಮ ಹತ್ರ ಎಕ್ಸ್ಪೆನ್ಸಿವ್ ಬರ್ಗರ್ ಯಾವುದೈತೆ? ಬರ್ಗರ್ ಎಕ್ಸ್ಪೆನ್ಸಿವ್ ಬಂದ್ಬಿಟ್ಟು ಇಲ್ಲಿದೆ ನೋಡಿ. ಬರ್ಗರ್ ಇಲ್ಲ ನಮ್ಮ ಹತ್ರ. ಸ್ಯಾಂಡ್ವಿಚ್ ಚೀಸಿ ಅಮೆರಿಕನ್ 299. ಎಕ್ಸ್ಪೆನ್ಸಿವ್ 559 ಇದೆ. 559 ಕೊಟ್ಬಿಡಿ. ನೆಕ್ಸ್ಟ್ ಸ್ಪಾಟಲ್ಲಿ ನಾವು ತೊಗೊಂಡಿರೋ ಐಟಮ್ ಬಂದು ಸ್ಯಾಂಡ್ವಿಚ್. ಓಕೆನಾ? ಸೊ ಸಬ್ವೆ ಸ್ಪೆಷಲ್ ಸ್ಯಾಂಡ್ವಿಚ್ಚು. ಇದರ ಆ್ಯಕ್ಚುಲ್ ಪ್ರೈಸ್ ಬಂದು 540 ರೂಪಾಯಿ ಸಮಥಿಂಗ್ ಚಿಲ್ಲರೆ ಇತ್ತು. ನಮ್ಮ ಹತ್ರ ಮಾತಾಡಿ ನಾವು ಸ್ವಲ್ಪ ಯೂಟ್ಯೂಬರ್ ಅಂತ ಗೊತ್ತಾದ್ಮೇಲೆ 10% ಆಫ್ ಕೊಟ್ಟರು ಗುರು. 472 rupees, 472 ರೂಪಾಯಿ ಮಾಡಿಕೊಟ್ಟಾರೆ. ಆಲ್ಮೋಸ್ಟ್ ಒಂದು 60ರಿಂದ 60 ರೂಪಾಯಿ ಕಡಿಮೆ ಮಾಡಿದ್ರು. ತಗೊಂಡಿರೋದು ಬಂದು 30 ಸೆಂಟಿಮೀಟ್ರ್ ಲಾಂಗ್ ಸ್ಯಾಂಡ್ವಿಚ್ಚು. ಇದರಲ್ಲಿ ಆರಾಮಾಗಿ ಶೇರ್ ಮಾಡ್ಕೋಬೋದು. ಸಬ್ವೆ ಬಂದು ಈಗ ಹಿಡಿತಾವ್ರಲ್ಲ CM, ಅವರ ಫೇವ್ರೇಟು ತಾನೇ ಬೈ? ಫೇವ್ರೇಟ್ ತಾನೇ ನೋಡಿ. ವಾವ್, ಮೈನೀಸ್ ಐತೆ,
ಆಮೇಲೆ ಚೀಸ್ ಐತೆ, ಟೊಮ್ಯಾಟೊ ಐತೆ, ಆನಿಯನ್ ಐತೆ, ಆಲಿವ್ಸ್ ಐತೆ, ಏನಿಲ್ಲ ಅಂತ ಕೇಳಿ ಎಲ್ಲ ಐತೆ. ಅವ್ರು ನಮಗೆ 10% ಆಫ್ ಕೊಟ್ಟವ್ರು ಅಂದ ತಕ್ಷಣ ನಾವೇನು ಅವ್ರ ಬಗ್ಗೆ ಹೆಚ್ಚು ಕಡಿಮೆ ಮಾತಾಡೋದಲ್ಲ. ಏನು ಮಚ್ಚ, ಏನಿದೆಯೋ ಅದನ್ನು ನನ್ನ ಪಾಯಿಂಟ್ ಆಫ್ ವ್ಯೂ ಇರುತ್ತೆ. ಪಿಜ್ಜಾ ತಿನ್ನಂಗೆ ಅನಿಸ್ತಿದೆ ಬ್ರೋ ಅಲ್ವಾ? ಕೈಂಡ್ ಆಫ್ ಲೈಟಾಗಿ ಪಿಜ್ಜಾ ತಿನ್ನಂಗೆ ಅನಿಸ್ತೈತೆ ಬಿಕಾಸ್ ಆಫ್ ಮೋಸ್ಟ್ಲಿ ಆ ಡೋನಾ ಫ್ಲೇವರ್ ಇರ್ಬೋದು ಅಲ್ವಾ? ಆ ಡೋನಾ ಫ್ಲೇವರ್ ಹಂಗೆ ಅನಿಸ್ತೈತೆ. ಬಟ್ ಒಳಗಡೆ ಸ್ಟಫಿಂಗ್ ಇಸ್ ಗುಡ್, ಎವ್ರಿಥಿಂಗ್ ಇಸ್ ಗುಡ್, ಚೆನ್ನಾಗಿದೆ. ಬಟ್ ಆ ಟ್ರೈ ಮಾಡೋ ಟೈಮಲ್ಲಿ ನಿಮಗೆ ಕೈಂಡ್ ಆಫ್ ಅ ಫ್ಲೇವರ್ ಹೊಡೆಯುತ್ತೆ. ನನಗೂ ಅದು ಹೊಡಿತು. ಬಟ್ ಇದಕ್ಕೆ ನಾನು ಕೊಡೋ ರೇಟಿಂಗ್ ಬಂದು ಔಟ್ ಆಫ್ 5 ಐ ಕ್ಯಾನ್ ಗಿವ್, ಆ ಪಿಜ್ಜಾ ಫ್ಲೇವರ್ ಬಿಟ್ಬಿಡೋಣ, ಒಳಗಡೆ ಸ್ಟಫಿಂಗ್ ಲೆಕ್ಕ ಹಂಗೆ ಹಾಕಿದ್ರೆ ಐ ಕ್ಯಾನ್ ಗಿವ್ ಎಕ್ಸಾಕ್ಟ್ಲಿ 4. ನೀನೆಷ್ಟು ಕೊಡ್ತೀಯಾ? ಇನ್ಮ 3.8 ಕೊಡ್ತೀನಿ. 3.8. ಎಸ್. ಸೊ ಆಬ್ವಿಯಸ್ಲಿ ಅವರವರ ಟೇಸ್ಟ್ ಬಡ್ಸ್ ಡಿಫ್ರೆಂಟ್ ಇರುತ್ತೆ. ಬಟ್ ನನಗೆ ಇಟ್ಸ್ ಲುಕ್ ಆ ಒಂದು ಟೇಸ್ಟಲ್ಲಿ ಐತಪ್ಪ. ಬ್ರೋ ವ್ಯಾಫಲ್ ವರ್ಲ್ಡಿಂದ ನಾನು ನೋಡ್ತಿರ್ಬೋದು. ಸೊ ವ್ಯಾಫಲ್ ವರ್ಲ್ಡಿಂದ ಅವರ ಓರಿಯೋ ವ್ಯಾಫಲ್ ತೊಗೊಂಡಿದ್ದೀನಿ. ಓಕೆನಾ? ಸಮಥಿಂಗ್ ದೊಡ್ಡ ಹೆಸರಿತ್ತು, ಅದು ನಾನು ನೋಡಲಿಲ್ಲ. ಇದರ ಪ್ರೈಸ್ ಬಂದು 320 ರೂಪಾಯಿ. ಸೊ ನಮ್ಮ ದೋಸ್ತ ತಿಂತಾರೆ. ಕ್ರೀಮ್ ತಿಂತಿದ್ದೀರಲ್ರಿ, ಎಲ್ಲ ತಿಂದ್ರೆ ಮಿಕ್ಸ್ ಮಾಡಿ. ನೀವು ತಾನೇ ಕೇಳ್ತಿದ್ರಿ ಬ್ರೋ ಸ್ಟಫ್ಡಾಗಿರೋ ಒಂದು ಏನಾರ ಕೊಡಿಸಿ ಅಂತ. ಹಾಂ, ಅದೇ ಇದು. ಐಸ್ ಕ್ರೀಮ್ ಏನಮ್ಮ ಐಸ್ ಕ್ರೀಮ್ ಇರ್ತಿ, ವ್ಯಾಫಲ್ ಏನಮ್ಮ ವ್ಯಾಫಲ್ ಇರ್ತಿ, ಚಾಕ್ಲೇಟ್ ಏನಮ್ಮ ಚಾಕ್ಲೇಟ್ ಇರ್ತಿ, ಬಿಸ್ಕೆಟ್ ಏನಮ್ಮ ಬಿಸ್ಕೆಟ್ ಇರ್ತಿ. ಈಗ ಓರಿಯೋ ಬಿಸ್ಕೆಟ್ ಬೀಳುತ್ತೆ. ಎಲ್ಲ ಮುಗೀತಲ್ವಾ? ಹಾಂ, ಲಾಸ್ಟಾಗೆ ಡೆಸರ್ಟ್ಗೆ ಅಂತ ಒಂದು ಪ್ಲೇಸಿಗೆ ಬರಬೇಕು. ಒಳ್ಳೆ ಪ್ಲೇಸ್ ಬಂದು ಇದೆ ಅಂತ ಹೇಳಿ ತೋರಿಸಿದ್ರಿ. ಅವ್ರ ಡ್ರೈ ಫ್ರೂಟ್ ಜೊತೆ ತಿಂತಾರೆ ಮಾತ್ರ ಸಕ್ಕದಾಗಣ. ಸಗದಾಗಿದೆಯಾ? ಈಗಿಂತ ನೀವು ಟ್ರೈ ಮಾಡಿ. ನಾನು ಟ್ರೈ ಮಾಡ್ತೀನಿ ಇರಪ್ಪ. ಇದು ಐಸ್ ಕ್ರೀಮಾ? ಅಯ್ಯೋ ಮಚ್ಚ, ಐಸ್ ಕ್ರೀಮ್ ಐತೆ, ಕ್ರೀಮ್ ಐತೆ, ಐಸ್ ಕ್ರೀಮಲ್ಲಿ ಕ್ರೀಮಾ? ಬರೀ ಸಪ್ರೇಟ್ ಕ್ರೀಮು. ಅದು ಹೆಂಗೆ ಎಕ್ಸ್ಪ್ರೆಸ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಏಯ್, ಚಾಕ್ಲೇಟ್ ಇಕ್ಕ ಅವನಿಗೆ. ಈ ಬಿಸ್ಕೆಟ್ ಜೊತೆಗೆ ಐಸ್ ಕ್ರೀಮ್ನ ಮಿಕ್ಸ್ ಮಾಡಿ ಆಹಾ, ಹೇಗೆ ಅನ್ನಿಸ್ತು ಓರಿಯೋ ಬಿಸ್ಕೆಟ್ ಜೊತೆ ತಿಂತಾ ಇದ್ದಾರೆ? ನಾನು ಐಸ್ ಕ್ರೀಮ್ ಆದರೆ ಟ್ರೈ ಮಾಡಿದೆ, ಬಟ್ ಓರಿಯೋ ಬಿಸ್ಕೆಟ್ ಜೊತೆ ಟ್ರೈ ಮಾಡಿಲ್ಲ. ಅದು ಕೋಲ್ಗೇಟ್ ಒಂದು ಆ್ಯಡ್ ಬರುತ್ತಲ್ಲ, ನಿಮ್ಮ ಪೇಸ್ಟಲ್ಲಿ ಉಪ್ಪಿದೆಯಾ? ನಮ್ಮ ಪೇಸ್ಟಲ್ಲಿ ಅದರ ಜುಮ್ ಅಂತ ಇದೆ ಬೈ ಅಲ್ಲೆಲ್ಲ. ನಿಮ್ಮ ಐಸ್ ಕ್ರೀಮಲ್ಲಿ ಓರಿಯೋ ಇದೆ. 320 ರೂಪಾಯಿ ಬರ್ತಾ ಬ್ರೋ ಇದು. 120 ರೂಪಾಯಿ ಬರುತ್ತೆ, ಬಟ್ ರೇಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ನನಗೆ ಹಂಗೆ ಅನಿಸ್ತು. 200 ರೂಪಾಯಿ ಕೊಡ್ಬೋದು ಇದಕ್ಕೆ. ಬಟ್ 300 ರೂಪಾಯಿ ಅನ್ನೋದು ಜಾಸ್ತಿ ಅನಿಸ್ತೈತೆ. ಈ 4 ಬ್ರ್ಯಾಂಡ್ಸಿನ ಎಕ್ಸ್ಪೆನ್ಸಿವ್ ಫುಡ್ ಐಟಮ್ ಟ್ರೈ ಮಾಡಿದ ಮೇಲೆ ನಾವು ಇಟ್ಸ್ ಟೈಮ್ ಟು ಅನೌನ್ಸ್ ದಿ ವಿನ್ನರ್. ನಮ್ಮ 4 ಬ್ರ್ಯಾಂಡ್ಸಿನ ಎಕ್ಸ್ಪೆನ್ಸಿವ್ ಫುಡ್ನ ಟ್ರೈ ಮಾಡಿದ್ವಿ. ಔಟ್ ಆಫ್ 4 ಅಲ್ಲಿ ವರ್ತ್ ನನಗೆ ಅನಿಸಿದ್ದು ಯಾವುದಲ್ಲಿ ಇಡ್ತೀನಿ? ಎಕ್ಸ್ಪೆಕ್ಟೇಷನ್ ಯಾರ ಇದೆಯಾ? ಹಾಂ, ಸಬ್ವೆ, ಬರ್ಗರ್ ಕಿಂಗ್. ನಿಮಗೆ ನಾನು ಹೇಳ್ದಂಗೆ ಸಬ್ವೆ ಚೆನ್ನಾಗಿ ಅನಿಸ್ತು. ನಿನ್ನ ಮಚ್ಚ? ಬರ್ಗರ್ ಕಿಂಗ್. ಆಲ್ಮೋಸ್ಟ್ ಪಾಪೈಸ್ ಕೂಡ ಇಷ್ಟ ಆಯಿತು. ಬಟ್ ಏನಂದರೆ ಟ್ಯಾಂಗಿ ಫ್ಲೇವರ್ ತುಂಬ ಅನಿಸ್ತು. ಎಕ್ಸಾಕ್ಟ್ಲಿ ಇದು ಹೇಳ್ಬೇಕಂತಿದ್ದೆ. ಸೊ ಪಾಪೈಸ್ ವಾಸ್ ಆಲ್ಸೋ ಗುಡ್, ನಾಟ್ ಗುಡ್ ಅಟ್ ಆಲ್ ಅಂತ ಹೇಳಲ್ಲ ನಾನು. ಚೆನ್ನಾಗಿತ್ತು. ಟ್ಯಾಂಗಿ ಫ್ಲೇವರು ಮೋಸ್ಟ್ಲಿ ನಾನು ತಗೋಬಾರ್ದಿತ್ತು ಅನಿಸುತ್ತೆ, ಬೇರೆ ತಗೋಬೇಕಿತ್ತು. ನೀವುಗಳು ಯಾವ್ದು ವರ್ತ್ ಅನಿಸ್ತು ಅಷ್ಟರಲ್ಲಿ? ಬರ್ಗರ್ ಕಿಂಗ್ ಇಬ್ರು. ಸೊ ದಟ್ಸ್ ಇಟ್. ಸೊ ಈ ವಿಡಿಯೋಗೆ ಟಾರ್ಗೆಟ್ ಬಂದು 1K ಹಾಕ್ತೀನಿ, ಬರೀ 1000 ಲೈಕ್ಸ್ ಟಾರ್ಗೆಟ್. ಓಕೆನಾ? ಇದನ್ನು ಕಂಪ್ಲೀಟ್ ಮಾಡ್ತೀರಾ ಅಂತ ಗೊತ್ತು. ಕಂಪ್ಲೀಟ್ ಮಾಡಿರಿ, ಇದರ ಪಾರ್ಟ್ 2 ಖಂಡಿತ ಬರುತ್ತೆ. ಬ್ರೋ ಒಳ್ಳೆ ಐಸ್ ಕ್ರೀಮ್ ಬೇಡ, ಚೆನ್ನಾಗಿಲ್ಲ. ಅಣ್ಣನಿಗೆ 5 ರೂಪಾಯಿ ಯಾಕೆ ಮಾಡೋ ಅಂದ್ರೆ 500 ರೂಪಾಯಿ ಯಾಕೆ ಮಾಡ್ತಾನೆ.